ಇನ್ನು ಕೆಲವೇ ತಿಂಗಳದಾಗಿನ ಭಾರತೀಯ ಜನತಾ ಪಕ್ಷದಿಂದ ಇನ್ನು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಲುವಾಗಿ ಕೇಸರಿ ಪಡೆಯಲ್ಲಿ ಭಾಳ ಪೈಪೋಟಿ ನಡೆದೈತ್ರಿ. ಯಾಕೆ ಪೈಪೋಟಿ ನಡೆದೈತೆ ಅಂದ್ರೆ ಇನ್ನು ಬರುವ ಕೆಲವು ತಿಂಗಳಲ್ಲಿ ಲೋಕಸಭಾ ಚುನಾವಣೆದಾಗ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾದಂಥ ಈಗ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ತೊಗೊಂಡು ಹೋದ್ರೆ ಒಂದು ಸೀಟ್ ಬರೋದಿಲ್ಲ ಅಂಥೇಳಿ ಕಾರ್ಯಕರ್ತರು ಮಾತ್ರ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಭಾಳ ಹೋರಾಟ ಮಾಡಕತ್ತಾರ. ನಮಗೆ ಒಬ್ಬ ಒಳ್ಳೆಯ ನಾಯಕ ಬೇಕು, ಪ್ರಬಲ ನಾಯಕ ಬೇಕು, ಪ್ರಮುಖ ಸಮುದಾಯದ ನಾಯಕ ಬೇಕು. ಆ ನಾಯಕನಿಗೆ ಕರ್ನಾಟಕ ರಾಜ್ಯ BJP ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮಾತ್ರ ನಾವು ಕಾಂಗ್ರೆಸ್ಸಿಗೆ ಪೈಪೋಟಿ ಕೊಡ್ಬೋದು. ಇಲ್ದಿದ್ರೆ ನಳಿನ್ ಕುಮಾರ್ ಕಟೀಲ್ ಕೊಟ್ಟರೆ ಒಂದು ಸೀಟು ಬರೋದಿಲ್ಲ ಅನ್ನಕತ್ತಾರ್ರಿ. ಯಾಕೆ ಗೊತ್ತೈತೇನ್ರಿ, ಅವರು ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಅವರಿಂದ ಒಂದು ಪೈಸೆದಷ್ಟು ಫೈದೆ ಆಗಿಲ್ಲ. ಅದರ ಸಲುವಾಗಿ ಪ್ರಮುಖ ಸಮುದಾಯ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟರೆ ಹೆಂಗೆ ಅಂಥೇಳಿ ಈಗ ಅಶ್ವತ್ಥ ನಾರಾಯಣದ ಒಂದು ಹೆಸರು ಭಾಳ ಓಡಾಡಕತ್ತೈತ್ರಿ. ಅಶ್ವತ್ಥ ನಾರಾಯಣ ಒಕ್ಕಲಿಗ ಸಮುದಾಯದ ವ್ಯಕ್ತಿ, ಒಂದು ಪ್ರಬಲ ವ್ಯಕ್ತಿ. ರಾಜ್ಯ BJP ಅಧ್ಯಕ್ಷ ಸ್ಥಾನ ಒಕ್ಕಲಿಗರಿಗೆ ಕೊಟ್ಟರೆ ಭಾರತೀಯ ಜನತಾ ಪಕ್ಷ MP ಸ್ಥಾನ ಗೆಲ್ಲಬಹುದು ಅಂಥೇಳಿ ಒಂದು ಲೆಕ್ಕಾಚಾರ ಹೈಕಮಾಂಡ್ ಹಾಕಾಕತ್ತೈತಿ. ಅದರ ಬೆನ್ನ RSSದಿಂದ ಬಂದಂಥ ಸುನೀಲ್ ಕುಮಾರ್ಗೂ ಸಹಿತ ಚಾನ್ಸ್ ಐತಿ. ಸುನೀಲ್ ಕುಮಾರ್ ಹೆಸರು ಸಹಿತ ಭಾಳ ಓಡಾಡಕತ್ತೈತಿ. ಸುನೀಲ್ ಕುಮಾರ್ಗೆ ಕೊಟ್ಟರೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಒಂದು OBC ವ್ಯಕ್ತಿ ಒಂದು ಪ್ರಬಲ ನಾಯಕನಾಗಿ ಹೊರಹೊಮ್ಮೋದು ಅಂದಾಗ ಇಲ್ಲಿ ಉತ್ತರ ಕರ್ನಾಟಕದಾಗೂ ಸಹಿತ ಮೂರನೇ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಮೂರನೇ ವ್ಯಕ್ತಿಯು ಬಹಳ ಪ್ರಬಲ ವ್ಯಕ್ತಿ, ಈಗಾಗಲೇ ರಾಜ್ಯಸಭಾ ಸ್ಥಾನ ಹೊಂದಿದಂಥ ಪಂಚಮಶಾಲಿಯ ವೀರಶೈವ ಲಿಂಗಾಯತದ ಪ್ರಬಲ ನಾಯಕ ಆದಂಥ ಈರಣ್ಣ ಕಡಾಡಿಗೂ ಸಹಿತ ರಾಜ್ಯ BJP ಅಧ್ಯಕ್ಷ ಸ್ಥಾನ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ಕೊಡಬಹುದನ್ನೋದು ಈಗ ಅಮಿತ್ ಶಾ ಮತ್ತು ಮೋದಿ ಮತ್ತು ಕರ್ನಾಟಕ ರಾಜ್ಯದ ಹೈಕಮಾಂಡ್ ಲೆಕ್ಕಾಚಾರ ಹಾಕಾಕತೈತ್ರಿ. ಇದರಲ್ಲಿ ಮಾನ್ಯ ಯಡಿಯೂರಪ್ಪನವರು ಈರಣ್ಣ ಕಡಾಡಿ ಹೆಸರು ಸೂಚನೆ ಮಾಡಕತ್ತಾರ. ಪ್ರಬಲ ಒಕ್ಕಲಿಗರು ಅಶ್ವತ್ಥ ನಾರಾಯಣ ಹೆಸರು ಸೂಚನೆ ಮಾಡಕತ್ತಾರ. OBC ನಾಯಕರು ಎಲ್ಲರೂ ಕೂಡಿ ಈಗ RSSದಿಂದ ಬಂದಂಥ ಈ ಸುನೀಲ್ ಕುಮಾರ್ OBC ನಾಯಕರದಾರ. ಅವರಿಗೆ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ BJP ಬಲಪಡಿಸಬಹುದು. ಬರುವ ಲೋಕಸಭೆ ಚುನಾವಣೆಯಲ್ಲಿ ತಲೆ ಎತ್ತಿ ತಿರುಗಾಡ್ದಂಗೆ ಆಗಬಹುದು ಅನ್ನೋ ಲೆಕ್ಕಾಚಾರ ಹಾಕತ್ತಾರ. ಆದರೆ ಉತ್ತರ ಕರ್ನಾಟಕದ ಜನತೆ ಈರಣ್ಣ ಕಡಾಡಿ ಹೆಸರು ಸೂಚನೆ ಮಾಡಕತ್ತಾರ. ಹಂಗಾದ್ರೆ 3 ಮಂದಿಯಾಗ ಒಬ್ಬರಾದ್ರೆ ಎಷ್ಟು ಲೋಕಸಭಾ ಸ್ಥಾನ ಬರ್ತಾವು ಇನ್ನು ಕಾದು ನೋಡ್ಬೇಕಲ್ರಿ. ಯಾಕಂದ್ರೆ 5 ಗ್ಯಾರಂಟಿದಿಂದ ಮೊದಲ ತತ್ತರಿಸಿ ಹೋಗೈತಿ BJP. 5 ಗ್ಯಾರಂಟಿ ಬಂದ ತಕ್ಷಣ ಹೋಟ್ಗಳು 135 ಸ್ಥಾನ ಬರ್ತಾವ. ಇನ್ನು ಲೋಕಸಭೆಯಲ್ಲಿ ಇನ್ನು ಮತ್ತೇನು ಮ್ಯಾಜಿಕ್ ನಡೀತೈತಿ ನೋಡಬೇಕು ಕಾದು. ಇದೊಂದು ಪ್ರಮುಖವಾದ ಸುದ್ದಿ. ಹಾಗಾದ್ರೆ ಖಡಕ ಕಾಕನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.